ಸ್ವಾಗತ TRG ಎಜುಕೇಷನ್ ಚಾನಲ್ಗೆ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಲಿಂಗತ್ವದ ತಾರತಮ್ಯಗಳು, ಲಿಂಗತ್ವದ ಪಾತ್ರಗಳು, ಲಿಂಗತ್ವದ ಶೈಕ್ಷಣಿಕ ವ್ಯತ್ಯಾಸಗಳ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ 100 ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ. TET, CTT, GPSTRಗೆ ತುಂಬ ಉಪಯುಕ್ತವಾದಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ಮೊದಲೇ ಪ್ರಶ್ನೆಗೆ ಕಾಲಿಡೋಣ. ಲಿಂಗತ್ವ ಎಂದರೆ ಏನು? ಲಿಂಗತ್ವ ಎಂದರೆ ಸಾಮಾಜಿಕವಾಗಿ ನಿರ್ಮಿತವಾದಂಥ ಪಾತ್ರಗಳಿಗೆ ಲಿಂಗತ್ವ ಅಂತ ಕರೀತಾರೆ. ಜೆಂಡರ್ ರೂಲ್ಸನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಜೆಂಡರ್ ರೂಲ್ಸನ್ನು ಕನ್ನಡದಲ್ಲಿ ಲಿಂಗ ಪಾತ್ರಗಳು ಎಂದು ಕರೆಯುತ್ತಾರೆ. ಲಿಂಗ ವ್ಯತ್ಯಾಸವು ಮುಖ್ಯವಾಗಿ ಯಾವ ಮೂಲದಿಂದ ಬರುತ್ತದೆ? ಲಿಂಗ ವ್ಯತ್ಯಾಸವು ಮುಖ್ಯವಾಗಿ ಸಮಾಜದಿಂದ ಬಂದಿರುತ್ತದೆ. ಲಿಂಗ ಸಮಾನತೆ ಎಂದರೆ ಇರುವ ಲಿಂಗಗಳಿಗೂ ಸಮಾನ ಅವಕಾಶಗಳು, ಅಂದರೆ ಇಬ್ಬರಲ್ಲೂ ಸಮಾನ ಅವಕಾಶಗಳನ್ನು ತಿಳಿಸುವುದಕ್ಕೆ ಲಿಂಗ ಸಮಾನತೆ ಎಂದು ಕರೆಯುತ್ತಾರೆ. ಲಿಂಗ ಸಂವೇದನೆ ಎಂದರೆ ಲಿಂಗ ಭೇದಕ್ಕೆ ಜಾಗೃತಿ ಅಂತ ಅರ್ಥ ಆಗುತ್ತೆ. 6ನೇ ಪ್ರಶ್ನೆ, ಲಿಂಗ ಸಮಾಜೀಕರಣ ಯಾವುದರಲ್ಲಿ ಆರಂಭವಾಗುತ್ತದೆ? ಲಿಂಗ ಸಮಾಜೀಕರಣವು ಕುಟುಂಬದಲ್ಲಿ ಆರಂಭವಾಗುತ್ತದೆ. ಜೆಂಡರ್ ಸ್ಟೆರಿಯೋಟೈಪ್ ಎಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಲಿಂಗ ಆಧಾರಿತ ಊಹೆಗಳು ಅಂತ ಇಲ್ಲಿ ಕೊಡುತ್ತೆ ಅರ್ಥ. ಕೆಳಗಿನವುಗಳಲ್ಲಿ ಯಾವುದು ಲಿಂಗ ಸಮಾನತೆ ಉದಾಹರಣೆ? ಲಿಂಗ ಸಮಾನತೆಗೆ ಉದಾಹರಣೆ ಎಲ್ಲರಿಗೂ ಸಮಾನ ಶಿಕ್ಷಣ ಅವಕಾಶ ಕೊಡೋದು. ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಪ್ರಮುಖ ಕಾರಣ ಯಾವುದು? ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಪ್ರಮುಖ ಕಾರಣ ಆರ್ಥಿಕ ಅಭಿವೃದ್ಧಿ. ಲಿಂಗ ಅಸಮಾನತೆಯ ಪರಿಣಾಮ ಯಾವುದು? ಲಿಂಗ ಅಸಮಾನತೆಯ ಪರಿಣಾಮ ಸಿ, ಸಾಮಾಜಿಕ ಅಸಮತೋಲನ. ಜೆಂಡರ್ ಬೈಸ್ ಎಂದರೆ ಅದಕ್ಕೆ ಸರಿಯಾದ ಉತ್ತರ ವರ್ಣ ವ್ಯವಸ್ಥೆ. 12ನೇ ಪ್ರಶ್ನೆ, ಮಕ್ಕಳಲ್ಲಿ ಲಿಂಗಭೇದ ಕಲಿಸುವ ಪ್ರಮುಖ ಮೂಲ ಯಾವುದು? ಕುಟುಂಬ. ಲಿಂಗ ಸಮಾನತೆಗೆ ಯಾವ ಸಂಸ್ಥೆ ಕೆಲಸ ಮಾಡುತ್ತದೆ? ಲಿಂಗ ಸಮಾನತೆಗೆ ಮೇಲಿನ ಎಲ್ಲವೂ WHO, ಯುನೆಸ್ಕೋ, ಯುನಿಸೆಫ್ ಎಲ್ಲವೂ ಕೂಡ ಸಂಸ್ಥೆಗಳು ಕೆಲಸ ಮಾಡುತ್ತವೆ. ಲಿಂಗ ಸಂವೇದನಶೀಲ ಶಿಕ್ಷಣ, ಇದಕ್ಕೆ ಸರಿಯಾದ ಉತ್ತರ ಭೇದ ಭಾವವಿಲ್ಲದ ಶಿಕ್ಷಣಕ್ಕೆ ಲಿಂಗ ಸಂವೇದನಶೀಲ ಶಿಕ್ಷಣ ಅಂತ ಕರೀತಾರೆ. 15ನೇ ಪ್ರಶ್ನೆ, ಲಿಂಗ ಸಮನ್ವಯತೆಗೆ ಅಗತ್ಯವಾದದ್ದು ಸಾಮಾಜಿಕ ಜಾಗೃತಿ. ಲಿಂಗ ಗುರುತು ಎಂದರೆ ವ್ಯಕ್ತಿಯ ಒಳಗಿನ ಲಿಂಗ ಅರಿವು ಮೂಡಿಸುವುದು. 17ನೇ ಪ್ರಶ್ನೆ, ಸಾಂಪ್ರದಾಯಿಕ ಲಿಂಗ ಪಾತ್ರದಲ್ಲಿ ಪುರುಷರನ್ನು ಹೇಗೆ ಚಿತ್ರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಲಿಷ್ಠ ಮತ್ತು ಕರ್ಮನಿರತರು ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಯಾವುದು ಲಿಂಗ ಮಿಥ್ಯ ಅಂತ ಹೇಳ್ತಾರೆ? ಅದಕ್ಕೆ ಸರಿಯಾದಂಥ ಉತ್ತರ ಹೆಣ್ಣು ಮಕ್ಕಳು ವಿಜ್ಞಾನದಲ್ಲಿ ಚೆನ್ನಾಗಿರಲಾರರು ಅನ್ನುವಂಥದ್ದು ಮಿಥ್ಯೆ ಅಂದರೆ ಸುಳ್ಳು. ಲಿಂಗ ಸಮಾನತೆ ಎಂದರೆ ಮೇಲಿನ ಎಲ್ಲವೂ ಹಕ್ಕುಗಳು, ಅವಕಾಶಗಳು, ಜವಾಬ್ದಾರಿಗಳು ಎಲ್ಲವೂ ವಹಿಸುವುದಕ್ಕೆ ಲಿಂಗ ಸಮಾನತೆ ಅಂತ ಕರೀತಾರೆ. ಲಿಂಗ ಭೇದವನ್ನು ನಿವಾರಿಸುವ ವಿಧಾನ ಯಾವುದು? ಲಿಂಗ ಭೇದವನ್ನು ನಿವಾರಿಸುವ ವಿಧಾನ ಶಿಕ್ಷಣ. 21ನೇ ಪ್ರಶ್ನೆ ನಿಮಗಾಗಿ, ಲಿಂಗ ಪಾತ್ರಗಳು ಯಾವುದರಿಂದ ಬದಲಾಗುತ್ತವೆ? ಲಿಂಗ ಪಾತ್ರಗಳು ಸಮಾಜದ ಬದಲಾವಣೆಯಿಂದ ಲಿಂಗ ಪಾತ್ರಗಳು ಬದಲಾಗುತ್ತವೆ. 22ನೇ ಪ್ರಶ್ನೆ, ಲಿಂಗ ಅಧ್ಯಯನವು ಯಾವ ಶಾಸ್ತ್ರದ ಭಾಗ? ಲಿಂಗ ಅಧ್ಯಯನವು ಸಮಾಜಶಾಸ್ತ್ರದ ಅಧ್ಯಯನದ ಭಾಗ. ಲಿಂಗಭೇದ ಸಾಮಾನ್ಯವಾಗಿ ಯಾವಲ್ಲಿ ಕಂಡುಬರುತ್ತವೆ? ಲಿಂಗಭೇದ ಸಾಮಾನ್ಯವಾಗಿ ಮೇಲಿನ ಎಲ್ಲದರಲ್ಲೂ ಕಂಡುಬರುತ್ತವೆ. ಕ್ರೀಡೆ, ಶಿಕ್ಷಣ, ಉದ್ಯೋಗ ಎಲ್ಲದರಲ್ಲೂ ಕಂಡುಬರುತ್ತವೆ. 24ನೇ ಪ್ರಶ್ನೆ ನಿಮಗಾಗಿ, ಭಾರತದಲ್ಲಿ ಲಿಂಗ ಸಮಾನತೆಯನ್ನು ಕಾಯ್ದುಕೊಳ್ಳಲು ಇರುವ ಮುಖ್ಯ ಕಾಯ್ದೆ ಯಾವುದಂತಂದರೆ ಸಂವಿಧಾನದ ಮೂಲಭೂತ ಹಕ್ಕುಗಳ ಮೂಲಕ ಲಿಂಗ ಸಮಾನತೆಯನ್ನು ಕಾಯ್ದುಕೊಳ್ಳಿರುವಂತಹ ಮುಖ್ಯ ಕಾಯ್ದೆ. 25ನೇ ಪ್ರಶ್ನೆ, ಲಿಂಗ ಸಮಾನತೆಯ ಗುರಿಯು ಡ್ಯಾಶ್ ಅಂತ ಕೇಳಿದ್ದಾನೆ. ಲಿಂಗ ಸಮಾನತೆಯ ಗುರಿಯು ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಗೌರವವನ್ನು ನೀಡುವುದು. ನಂತರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಸಿಲೆಬಸ್ನಲ್ಲಿರುವಂಥದ್ದು ಲಿಂಗ ಪಾತ್ರಗಳು. ಇದಕ್ಕೆ 30 MCQs ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗಾಗಿ ಕೊಡಲಾಗಿದೆ. ಮೊದಲನೇ ಪ್ರಶ್ನೆ, ಲಿಂಗ ಪಾತ್ರಗಳು ಮುಖ್ಯವಾಗಿ ಡ್ಯಾಶ್ ಕಾರಣದಿಂದ ಉಂಟಾಗುತ್ತವೆ? ಲಿಂಗ ಪಾತ್ರಗಳು ಮುಖ್ಯವಾಗಿ ಸಾಮಾಜಿಕ ಕಾರಣದಿಂದ ಉಂಟಾಗುತ್ತವೆ. ಪರಂಪರಾಗತವಾಗಿ ಮಹಿಳೆಯರಿಗೆ ನೀಡಲಾಗುವ ಪಾತ್ರ ಯಾವುದು ಅಂದಾಗ ಸಂರಕ್ಷಕ ಪಾತ್ರ.
ಪುರುಷನಿಗೆ ಸಾಮಾನ್ಯವಾಗಿ ನೀಡಲಾಗುವ ಪರಂಪರ ಪಾತ್ರ ಯಾವುದು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಸಿ, ಪೋಷಕ, ಹಣ ಸಂಪಾದಿಸುವಂಥ ಒಂದು ಪಾತ್ರ ಅಂತ ನಾವಿಲ್ಲಿ ಗುರುತಿಸ್ತೀವಿ. ನಂತರದ ಪ್ರಶ್ನೆ ಯಾವುದಂತಂದರೆ ಲಿಂಗ ಪಾತ್ರಗಳು ಮಕ್ಕಳಲ್ಲಿ ರೂಪುಗೊಳ್ಳುವುದು ಯಾವಾಗ? ಸಾಮಾಜೀಕರಣದ ಮೂಲಕ ಲಿಂಗ ಪಾತ್ರಗಳು ಮಕ್ಕಳಲ್ಲಿ ರೂಪುಗೊಳ್ಳುತ್ತೆ. 5ನೇ ಪ್ರಶ್ನೆ ಲಿಂಗ ಪಾತ್ರಕ್ಕೆ ಸಂಬಂಧಪಟ್ಟಂತೆ 5ನೇ ಪ್ರಶ್ನೆ, ಆಧುನಿಕ ಲಿಂಗ ಪಾತ್ರಗಳು ಒತ್ತಿ ಹೇಳುವುದು ಯಾವುದಕ್ಕೆ ಅಂತಂದಾಗ ಸಮಾನತೆಗೆ ಒತ್ತು ಹೇಳುತ್ತವೆ. ಕಟ್ಟುನಿಟ್ಟಿನ ಲಿಂಗ ಪಾತ್ರಗಳು ಉಂಟು ಮಾಡುವುದು ಒತ್ತಡ. ಕಟ್ಟುನಿಟ್ಟಿನ ಲಿಂಗ ಪಾತ್ರ ಉಂಟು ಮಾಡುವುದು ಯಾವುದಕ್ಕೆ? ಒತ್ತಡಕ್ಕೆ. 7ನೇ ಪ್ರಶ್ನೆ ನಿಮಗಾಗಿ, ಹುಡುಗಿಯರು ಮೃದುವಾಗಿರುತ್ತಾರೆ, ಹುಡುಗರು ಗಟ್ಟಿಯಾಗಿರುತ್ತಾರೆ ಎಂಬುದು ಡ್ಯಾಶ್ ಬಿ, ತಪ್ಪು ಕಲ್ಪನೆ, ಸಾಂಪ್ರದಾಯಿಕ ಕಲ್ಪನೆ ಇದೆ. 8ನೇ ಪ್ರಶ್ನೆ, ಲಿಂಗ ಪಾತ್ರಗಳನ್ನು ಬಲಪಡಿಸುವ ಪ್ರಮುಖ ಕ್ಷೇತ್ರ ಯಾವುದು? ಎಲ್ಲವೂ. ಕ್ಷೇತ್ರ ಅಂದರೆ ಮನೆ, ಶಾಲೆ, ಮಾಧ್ಯಮ ಎಲ್ಲವೂ ಕೂಡ ಬಲಪಡಿಸುವ ಕ್ಷೇತ್ರಗಳು. ಲಿಂಗ ಪಾತ್ರಗಳು ಸಂಸ್ಕೃತಿಯಂತೆ ಬದಲಾಗುತ್ತವೆ. 10ನೇ ಪ್ರಶ್ನೆ, ಲಿಂಗ ಪಾತ್ರಗಳು ಕಾಲಾನುಸಾರ ಡ್ಯಾಶ್ ಬದಲಾಗುತ್ತವೆ, ಕಾಲಾನುಸಾರವಾಗಿ ಬದಲಾಗುತ್ತವೆ. ಮಕ್ಕಳಿಗೆ ನೀಡುವ ಆಟಿಕೆಗಳು ಲಿಂಗ ಪಾತ್ರಗಳನ್ನು ಡ್ಯಾಶ್ ರೂಪಿಸುತ್ತವೆ. 12ನೇ ಪ್ರಶ್ನೆ, ಲಿಂಗ ಪಾತ್ರಗಳ ಕಟ್ಟುಕಟ್ಟಾದ ಅನುಷ್ಠಾನ, ಅವಕಾಶಗಳ ಕಡಿತ. ಹುಡುಗಿಯರ ಕೆಲಸ ಮನೆ ಕೆಲಸ, ಹುಡುಗರ ಕೆಲಸ ಹೊರಗಿನ ಕೆಲಸ ಎಂದು ನೋಡುವುದು ಸಾಂಪ್ರದಾಯಿಕ ಕಲ್ಪನೆ. ಲಿಂಗ ಪಾತ್ರಗಳಲ್ಲಿ ಸಂಖ್ಯೆಗೂ ಹೆಚ್ಚು ಪ್ರಭಾವ ಬೀರುವುದು ಎಲ್ಲವೂ. ಕುಟುಂಬ, ಸಮಾಜ, ಮಾಧ್ಯಮ ಎಲ್ಲವೂ. 15ನೇ ಪ್ರಶ್ನೆ, ಲಿಂಗ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಹುಡುಗಿಯರನ್ನು ಕ್ರೀಡೆಗಳಿಂದ ದೂರ ಇಡುವುದು ತಾರತಮ್ಯ. ಸಮಾನ ಲಿಂಗ ಪಾತ್ರಗಳು ಉತ್ತೇಜಿಸುವುದು ಸಮಾನತೆ. ಲಿಂಗ ಪಾತ್ರಗಳ ಅಧ್ಯಯನವು ಸಂಬಂಧಿಸಿದ ಕ್ಷೇತ್ರ ಸಮಾಜಶಾಸ್ತ್ರ. ಶಿಕ್ಷಕರು ಲಿಂಗ ಪಾತ್ರಗಳನ್ನು ನ್ಯಾಯಯುತವಾಗಿ ಮಾಡುವುದು ಸಮಾನ ಕಾರ್ಯ ಹಂಚಿಕೆ ಮೂಲಕ. ಅಂದರೆ ಲಿಂಗ ಪಾತ್ರಗಳನ್ನು ನ್ಯಾಯಯುತವಾಗಿ ಹಂಚಿಸುವುದು ಶಿಕ್ಷಕರು ಸಮಾನ ಕಾರ್ಯ ಹಂಚಿಕೆ ಮೂಲಕ. ಲಿಂಗ ಪಾತ್ರಗಳ ಕಟ್ಟುಪಾಡು ಮಕ್ಕಳ ಡ್ಯಾಶ್ಗೆ ಅಂದರೆ ಎಲ್ಲಕ್ಕೂ, ವ್ಯಕ್ತಿತ್ವ, ವೃತ್ತಿ, ಅಭಿವೃದ್ಧಿ ಎಲ್ಲದಕ್ಕೂ ಕಟ್ಟುಪಾಡು ಆಗುತ್ತೆ. ಹುಡುಗರನ್ನು ಮುನಿಸಬೇಡ ಎಂದು ಹೇಳುವುದು ತಪ್ಪು ಸಮಾಜೀಕರಣ. 21ನೇ ಪ್ರಶ್ನೆ, ಹುಡುಗಿಯರು ಗೃಹ ಕಾರ್ಯ ಮಾತ್ರ ಮಾಡಬೇಕು ಎನ್ನುವುದು ಅಪಸತ್ಯ. ಲಿಂಗ ಪಾತ್ರಗಳು ಡ್ಯಾಶ್ ಸಮಾಜದಿಂದ ಕಲಿತದ್ದು. 23ನೇ ಪ್ರಶ್ನೆ, ಆಧುನಿಕ ಸಮಾಜದಲ್ಲಿ ಲಿಂಗ ಪಾತ್ರಗಳ ಒತ್ತು ಡ್ಯಾಶ್ ಸಮಾನ ಪಾಲ್ಗೊಳ್ಳುವಿಕೆ. 24ನೇ ಪ್ರಶ್ನೆ, ಪುರುಷ ಮಹಿಳೆ ಇಬ್ಬರು ಕೆಲಸ ಮಾಡುವುದು ಹೊಸ ಲಿಂಗ ಪಾತ್ರದ ಮೂಲಕ. 25ನೇ ಪ್ರಶ್ನೆ, ಲಿಂಗ ಪಾತ್ರಗಳು ಮಕ್ಕಳ ಮೊಲೆಬಾಕಿ ಡ್ಯಾಶ್ ಕಡಿಮೆ ಮಾಡುತ್ತವೆ. ಲಿಂಗ ಪಾತ್ರಗಳು ಮಕ್ಕಳ ಮೂಲೆ ಬಾಕಿ ಡ್ಯಾಶ್ ಕಡಿಮೆ ಮಾಡುತ್ತವೆ. 26ನೇ ಪ್ರಶ್ನೆ, ಶಿಕ್ಷಕರು ಪಠ್ಯಪುಸ್ತಕದಲ್ಲಿ ಲಿಂಗ ಪಾತ್ರಗಳ ತಪ್ಪು ಕಲ್ಪನೆ ತೆಗೆದುಹಾಕಬೇಕಾದ ಕಾರಣ ಸಮಾನತೆಯ ಸಲುವಾಗಿ. 27ನೇ ಪ್ರಶ್ನೆ, ಗಂಡು ಹೆಣ್ಣು ಜವಾಬ್ದಾರಿ ಹಂಚಿಕೊಂಡಾಗ ಮನೆ ಸಾಮರಸ್ಯ ಹೆಚ್ಚುತ್ತದೆ. 28ನೇ ಪ್ರಶ್ನೆ, ಮಗನು ಕಣ್ಣೀರಿಡಬಾರದು ಎಂಬುದು ಸಾಂಪ್ರದಾಯಿಕ ಕಲ್ಪನೆ. ಮಹಿಳೆಯರು ಮಾತ್ರ ಅಡುಗೆ ಮಾಡಬೇಕೆನ್ನುವುದು ತಾರತಮ್ಯ. ಲಿಂಗ ಪಾತ್ರಗಳ ಸುಧಾರಣೆ ತರಲು ಸಾಧ್ಯವಾದಂಥ ಮಾರ್ಗ ಎಲ್ಲವೂ ಜಾಗೃತಿ, ಶಿಕ್ಷಣ, ಮಾಧ್ಯಮ ಇವೆಲ್ಲವೂ ಕೂಡ ಸಾಧ್ಯವಾದಂಥ ಮಾರ್ಗ. ಹೀಗೆ ಸ್ನೇಹಿತರೆ, ಲಿಂಗತ್ವದ ಪಾತ್ರಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 50 ಪ್ರಶ್ನೆಗಳನ್ನು 55 ಪ್ರಶ್ನೆಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ, ನಂತರದ ವಿಡಿಯೋನಲ್ಲಿ ಶೈಕ್ಷಣಿಕ ವ್ಯತ್ಯಾಸಗಳನ್ನು ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು.